ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಪ್ರಚೋದನೆ ಆರೋಪ ಯೂಟ್ಯೂಬರ್ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಬಂಧನದ ಭೀತಿಯಲ್ಲಿದ್ದ ಎಂಡಿ ಸಮೀರ್ಗೆ ಸದ್ಯಕ್ಕೆ ಬಿಗ್ ರಿಲೀಫ್. ಮಂಗಳೂರು ಕೋರ್ಟ್ನಿಂದ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದು. ಧರ್ಮಸ್ಥಳದ ವಿರುದ್ಧ ಪ್ರಚೋದನಾ ವಿಡಿಯೋ ಮಾಡಿದ್ದ ಸಮೀರ್ ಬಂಧನಕ್ಕೆ ಪೊಲೀಸರು ಈತನನ್ನ ಹುಡುಕಾಡಿದ್ರು. ಧರ್ಮಸ್ಥಳ ಪೊಲೀಸರು ಹುಡುಕಾಡಿದ್ರು. ಸಮೀರ್ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತೆ. ಬಂಧನ ಭೀತಿಯಿಂದ ಈತ ನಾಪತ್ತೆಯಾಗಿರ್ತಾನೆ. ನಿರೀಕ್ಷಣಾ ಜಾಮೀನಿಂದ ಈಗ ಯೂಟ್ಯೂಬರ್ ನಿಟ್ಟುಸಿರು ಬಿಟ್ಟಿದ್ದಾನೆ. ಬಂಧನದ ಭೀತಿಯಲ್ಲಿದ್ದ ಸಮೀರ್ಗೆ ಈಗ ಬಿಗ್ ರಿಲೀಫ್ ಇದೆ. ಆದರೆ ಕಂಡೀಷನ್ಸ್ ಅಪ್ಲೈ. ಪೊಲೀಸರು ವಿಚಾರಣೆಗೆ ಕರೆದಾಗ 48 ಗಂಟೆಯಲ್ಲಿ ಪೊಲೀಸರ ಮುಂದೆ ಹಾಜರಾಗಬೇಕು ಸೇರಿದಂತೆ ಹಲವು ಷರತ್ತುಗಳನ್ನು ವಿಧಿಸಲಾಗಿದೆ. ಹಾಗಾದ್ರೆ ಸಮೀರ್ ವಿರುದ್ಧ ಎಫ್ಐಆರ್ನಲ್ಲಿ ಏನಿದೆ? ಯಾವ ಸೆಕ್ಷನ್ ಇದೆ? ದಂಗೆ ಉದ್ದೇಶದಿಂದ ಪ್ರಚೋದನಕಾರಿ ಹೇಳಿಕೆ, ಬಿಎನ್ಎಸ್ ಸೆಕ್ಷನ್ 192 ದಂಗೆ ಉದ್ದೇಶದಿಂದ ಪ್ರಚೋದನಕಾರಿ ಹೇಳಿಕೆ, ಬಿಎನ್ಎಸ್ ಸೆಕ್ಷನ್ 240 ಪ್ರಕರಣದ ಬಗ್ಗೆ ಜನರಿಗೆ ತಪ್ಪು ಮಾಹಿತಿ ಕೊಡೋದು, ಬಿಎನ್ಎಸ್ ಸೆಕ್ಷನ್ 353 1B ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ತಪ್ಪು ಸಂದೇಶ. ಯಾವ ಸೆಕ್ಷನ್ ಅಡಿಯಲ್ಲಿ ಈತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ದೂರು ದಾಖಲಾಗಿದ್ದರ ಸೆಕ್ಷನ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ. ಇನ್ನು ಜುಲೈ 12ನೇ ತಾರೀಕಿನಂದೇ ಸಮೀರ್ ವಿರುದ್ಧ ದೂರು ದಾಖಲಾಗಿರುತ್ತೆ. ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿರ್ತಾರೆ ಪೊಲೀಸರು. ಧರ್ಮಸ್ಥಳ ಪೊಲೀಸರೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ತಾರೆ. ಎಐ ವಿಡಿಯೋ ಮೂಲಕ ಜನರನ್ನ ಪ್ರಚೋದಿಸಿದ್ದ ಆರೋಪ. 1000 ಜನರನ್ನ ರೇಪ್ ಕೊಲೆ ಮಾಡಿ ಮುಚ್ಚಿ ಹಾಕಿದ್ದಾರೆ. ಇದನ್ನ ಕೇಳಿ ನಿಮಗೆ ರಕ್ತ ಕುದಿಯುತ್ತಿಲ್ವಾ ಅಂತ ಈತ ವಿಡಿಯೋ ಮಾಡಿದ್ದ. ಈ ಅನ್ಯಾಯದ ವಿರುದ್ಧ ಎಲ್ಲರೂ ಪ್ರತಿಭಟಿಸಬೇಕು ಅಂತ ಜನರನ್ನ ಪ್ರಚೋದನೆ ಮಾಡಿದ್ದ ಅಂತ ಸುಮೋಟೋ ಕೇಸ್ ದಾಖಲಿಸಿಕೊಳ್ತಾರೆ. ನೋಟಿಸ್ ಕೊಟ್ಟರೂ ಕೂಡ ಈ ಸಮೀರ್ ವಿಚಾರಣೆಗೆ ಹಾಜರೇ ಆಗಲ್ಲ. ಧರ್ಮಸ್ಥಳ ಪೊಲೀಸರಿಂದ ಸ್ವಯಂ ಪ್ರೇರಿತ ದೂರು ದಾಖಲಾಗುತ್ತೆ. ಇನ್ನು ಅದರ ಜೊತೆಗೆ ಈ ಸಮೀರ್ ಪತ್ರ ಬರೀತಾನೆ. ಧರ್ಮಸ್ಥಳ ಠಾಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮೀರ್ ಪತ್ರ ಬರೀತಾನೆ. ಆಗಸ್ಟ್ 13ನೇ ತಾರೀಕು ಠಾಣಾಧಿಕಾರಿಗೆ ಈತ ಪತ್ರ ಬರೀತಾನೆ. ಅದಕ್ಕೆ ಕಾರಣ ನೀಡೋದು, ವಿಚಾರಣೆಗೆ ಹಾಜರಾಗೋದಕ್ಕೆ 15 ದಿನಗಳ ಸಮಯ ಕೊಡಿ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಧರ್ಮಸ್ಥಳಕ್ಕೆ ಬಂದ್ರೆ ನನ್ನ ಸುರಕ್ಷತೆಗೆ ಧಕ್ಕೆಯಾಗೋ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನನಗೆ ಅಪಾಯ ಇದೆ ಅಂತ ಸಮೀರ್ ಪತ್ರ ಬರೀತಾನೆ. ಜೊತೆಗೆ ಧರ್ಮಸ್ಥಳ ಪೊಲೀಸರಿಗೆ ಈತ 3 ಮನವಿಗಳನ್ನ ಮಾಡ್ಕೊಳ್ತಾನೆ. ವಿಚಾರಣೆಗಾಗಿ ಬದಲಿ ಸ್ಥಳ ತಿಳಿಸಿ ಅಂತ ಠಾಣಾಧಿಕಾರಿಗೆ ಈತ ಪತ್ರ ಬರೀತಾನೆ. ಧರ್ಮಸ್ಥಳ ಠಾಣೆಗೆ ಬರಬೇಕಂದ್ರೆ ಭದ್ರತೆ ಕೊಡಿ ಅಂತ ಮನವಿ ಮಾಡ್ತಾನೆ. ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡಿ. ಪೊಲೀಸ್ ತನಿಖೆಗೆ ಪೂರ್ಣವಾಗಿ ಸಹಕಾರ ಕೊಡ್ತೀನಿ. ಕಾನೂನು ಪ್ರಕ್ರಿಯೆಯಿಂದ ನಾನು ತಪ್ಪಿಸಿಕೊಳ್ಳೋದಿಲ್ಲ ಅಂತ ಸಮೀರ್ ಹೇಳಿದ್ದ. ಆತ ಬರೆದಿರುವ ಮನವಿ ಪತ್ರವನ್ನ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ. 3 ಆಪ್ಷನ್ಗಳ ಮನವಿ ಮಾಡಿಕೊಳ್ತಾನೆ. ಒಂದು, ಬೇರೆ ಠಾಣೆಯಲ್ಲಿ ವಿಚಾರಣೆಗೆ ಅವಕಾಶ ಕೊಡಿ, ಅಥವಾ ಹೆಚ್ಚಿನ ಭದ್ರತೆ ಒದಗಿಸಿ, ಅಥವಾ ವಿಡಿಯೋ ಕಾನ್ಫರೆನ್ಸ್ ವರ್ಚುವಲ್ ಮೂಲಕ ವಿಚಾರಣೆ ನಡೆಸಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.